ಚಿಕ್ಕ ವಯಸ್ಸಲ್ಲಿ ಬೀಡ ತಿನ್ನೋರ್ನ ನೋಡಿದ್ರೆ ಮಕ್ಕಳು ಕಳ್ರು ಅಂದ್ರೆ ಎದುರ್ಕೋತಾ ಇದ್ದೆ. ನಾನು ಮಕ್ಕಳ ವಯಸ್ಸಲ್ಲಿ 20ಗೆ ಬೀಡ ತಿಂತಿದ್ದೆ. ಅದಕ್ಕೆ ಊಟ ಆರ್ ಕೂಡ್ಲೆ ಒಂದು ಬೀಡ ತಿಂದ್ರೆ ಸಮಾಧಾನ. ಏನೋಪ್ಪ, ನನಗಂತೂ ಹೊರಗಡೆ ಊಟ ಮಾಡಿ ಅಭ್ಯಾಸ ಇಲ್ಲ. ಇವತ್ತು ಟೇಸ್ಟ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳಿ ಬಲವಂತ ಮಾಡಿ ಊಟ ಮಾಡ್ತಿದ್ರಿ. ಹೀಗ್ ನೋಡಿದ್ರೆ ಬೀಡ ಬೇರೆ ಕೊಡಿಸ್ತಾ ಇದ್ದೀರಾ. ತಲೆಗಿಲೆ ಸುತ್ತಲ್ಲ ತಾನೆ? ಗಿಲೆ ಸುತ್ತುದಿಲ್ಲ, ತಲೆ ಸುತ್ತು. ಅಯ್ಯೋ ಹಂಗಾರೆ ಬೇಡ ರೀ. ಸಾದಾ ಬೀಡ ಮಾಡ್ರೆ ಎಂತ ಆತಿಲ್ಲ, ತಿನ್ನಿ. ಏನೋ ನೀವು ಸಾದಾ ಸೀದಾ ಮನುಷ್ಯ ಅಂತ ನಿಮ್ಮನ್ನ ನಂಬಿ ಸಾದಾ ಬೀಡ ತಿಂತಾ ಇದೀನಿ. ಈಗ ರಕ್ತ ಸಂಬಂಧ ಅಂತೇಳಿ ಹೇಳ, ಅದಕ್ಕೊಂದು ಬೆಲೆ ಇತ್ತು. ರಕ್ತ ಸಂಬಂಧ ಅಲ್ದಿದ್ದವರು ರಕ್ತ ಸಂಬಂಧ ಮಾಡ್ಕೊಂತಾರೆ, ಬೀಡ ಕೊಡು ಎಂತ ಕಂಡ್ರೆ ಬೀಡ ತಿಂದ ಕೂಡ ನಾಲ್ಗೆ ರಕ್ತದ ಬಣ್ಣ, ಅಂದಮೇಲೆ ರಕ್ತ ಸಂಬಂಧ ಆಯ್ತಲ್ದ. ಬಟ್ ಐಡಿಯಾ ಸರ್ಜಿ, ನಿಮ್ಮ ಮಾತು ಡಬ್ಬಾ ತರ ಇತ್ತು ಅಂತ ಯಾವನಾದ್ರೂ ಹೇಳಿದ್ರೆ ಅವನಿಗೆ ಮಾಕ್ ಹೋಗಿಬೇಕು. ಇದೀನಿ ಮತ್ತೆ ಯಾವನದು? ಶಿವಪ್ರಸಾದ್, ನನ್ ಮೇಲೆ ಬೀಡ ಹೋಗಿತ್ಯೇನಯ್ಯ? ಅಯ್ಯೋ ಸಾರಿ ಸರ್, ಮಿಸ್ಟೇಕ್ ಮಾಡ್ಕೋಬೇಡಿ. ಅದು ಕರೆಕ್ಟ್ ಆಗಿ ಲಾಂಚ್ ಆಗೋ ಟೈಮಲ್ಲಿ ನೀವು ಲಂಚ್ ಮುಗಿಸ್ಕೊಂಡು ಬಂದ್ರಿ ಅನ್ಸುತ್ತೆ. ಲಿಂಕ್ ಆಗಿ ಸಿಂಕ್ ಆಗೋಯ್ತು ಸರ್. ಗುದ್ಬಿಟ್ಟು ಕತೆಗಳು ಕಟ್ತಿದ್ಯೇನಯ್ಯ? ನಿನ್ನ ಕತೆ ಅಂತೂ ನಾನು ಮುಗಿಸೋದ್ ನಿಜ, ಆದ್ರೆ ಎಷ್ಟು ಕ್ರೂರವಾಗಿ ಮುಗಿಸ್ತೀನಿ ಅಂತ ಯೋಚನೆ ಮಾಡ್ತಾ ಇರೋ. ಅದು ಇವರು ಪಾಪ ಬೇಕಂದೇಳಿ ಮಾಡ್ಲಿಲ್ಲ. ರೀ ಕಷ್ಟೇ, ಡ್ಯೂಟಿ ಟೈಮಲ್ಲಿ ಡ್ಯೂಟಿ ಮಾಡೋದ್ ಬಿಟ್ಟು ಇವನ್ ಜೊತೆ ಬೀಡ ತಿನ್ಕೊಂಡು ನಿಂತಿದ್ದೀರಾ. ಅದು ಅಲ್ಲದೆ ಇವನ್ ಪರವಾಗಿ ನನ್ನ ಹತ್ರ ಮಾತಾಡಕ್ ಬೇರೆ ಬರ್ತೀರಾ. ಏ ಶಿವಪ್ರಸಾದ್, ನಡು ರಸ್ತೆಯಲ್ಲಿ ಎಲ್ರ ಮುಂದೆ ನನ್ ಮೇಲೆ ಉಗ್ದಿದ್ಯಲ್ಲ. 24 ಗಂಟೆಲಿ ನಿಮ್ ಮನೆಗೆ ಬಂದು ನಿಮ್ ಮನೆ ಜನರ ಮುಂದೆ ನಿನ್ ಕೈ ಕೋಳ ಹಾಕಿ ನಿನ್ನ ಎಳ್ಕೊಂಡ್ ಬರ್ಲಿಲ್ಲ ಅಂದ್ರೆ ಹೆಸರು ಇನ್ಸ್ಪೆಕ್ಟರ್ ರಾಜೀವೇ ಅಲ್ಲ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಕೌಂಟ್ ಮಾಡ್ತಾ ಇರು. ಸರ್ ಸರ್, ಅಯ್ಯೋ ರೇ ಕಾಶ್ ಅವ್ರೆ, 24 ಅವರ್ಸ್ ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾ ಇದ್ದಾನಲ್ರಿ. ಬೇಡ ಬೇಡ ಅಂದ್ರೆ ಬೀಡ ತಿನ್ಸಿದ್ರಲ್ರಿ. ತಿನ್ಸದ್ ನಾನೇ ಹೌದ್ ಮಾರ್ರೆ, ಅವ್ರು ಉಗದ್ ನೀವು. ಹಂಗಾರೆ ಅರೆಸ್ಟ್ ಗ್ಯಾರಂಟಿನಾ? ಇವರೇ ನಿಮ್ಗೆ ಗೊತ್ತಿತ್ತಲ್ದ, ಆ ಮನುಷ್ಯ ತುಂಬಾ ರಾಂಗ್. ಇನ್ನು ನಿಮ್ ಕತೆ ಗೋವಿಂದ ಗೋವಿಂದ. ಕಾಯಕವೇ ಕೈಲಾಸ ಕೇಳಿರಣ್ಣ, ಹೀಗಂತ ಹೇಳಿದರು ಬಸವಣ್ಣ. ಲೇ ಸ್ಕಂದ ಪ್ರಣಿ, ನೀರಿನಲ್ಲಿ ಹೆಚ್ಚಿಗೆ ಆಟ ಆಡಬೇಡಿ, ಬೇಗ ಒರೆಸ್ಬಿಡಿ. ತಾತ, ನೀರಲ್ಲಿ ಆಟ ಆಡ್ತಾರ ನಮಗ್ ಹೇಳ್ತಿದ್ದೀರಾ? ನಮಗ್ ಹೇಳ್ತಿದ್ದೀರಲ್ಲ, ಮೊದ್ಲು ನಿಮ್ ಮಗನ್ ನೋಡಿ, ಕೆಲ್ಸನೇ ಮಾಡ್ತಿಲ್ಲ, ಸುಮ್ನೆ ನಿಂತಿದ್ದಾರೆ. ಹೇ ಅಯೋಗ್ಯ, ಅಮಾವಾಸ್ಯೆಗೆ ಗಾಡಿ ತೊಳೆದು ಪೂಜೆ ಮಾಡ್ಬೇಕು ಅಂತಿದ್ದಾಳೆ ಗಿರಿಜಾ. ನೀನ್ ಹೀಗೆ ಸೋಮವಾರ ನಿಂತ್ಕೊಂಡ್ಬಿಟ್ರೆ ಆಮೇಲೆ ಏನಿಲ್ಲ, ಚಕ್ರಕ್ಕೆ ನಿಮ್ಮೆಣ್ಣು ಬದಲು ನಿನ್ನೆ ಇಟ್ಬಿಡ್ತಾಳೆ. ಆಯ್ತಪ್ಪ, ಸ್ವಲ್ಪ ಟೈಮ್ ಕೊಡು. ರಾಡಕ್ಕೂ ಟೈಮ್ ಕೊಡಲ್ಲ, ಬರ್ತೀನಿ ರೊಕ್ಕ. ಅಯ್ಯೋ ಭಗವಂತ, ಸೀರಿಯಲ್ ಲಾಂಚ್ ಮಾಡೋಕ್ಕೆ ಜಿ ಕನ್ನಡದವರು ಡೇಟು ಟೈಮು ಫಿಕ್ಸ್ ಮಾಡ್ದಂಗೆ ಆ ಇನ್ಸ್ಪೆಕ್ಟ್ರು 24 ಅವರ್ಸ್ ಒಳಗಡೆ ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಏನಪ್ಪ ಮಾಡಲಿ? ರೀ, ಕಾರ್ ತೊಳೆದು ರೆಡಿ ಮಾಡಿ ಅಂದ್ರೆ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಮನ್ಸಲ್ಲಿ ಏನಾದ್ರೂ ಇದ್ರೆ ಉಗಿದ್ ಬಿಡ್ಬೇಕು, ಆಗ ನಿಮ್ ಮನ್ಸೆ ಹಗುರ ಆಗತ್ತೆ. ಹಂಗೋಗಿ ಹೋಗಿ ಹಾಕ್ಸ್ಕೊಂಡಿದ್ದು. ರೀ, ಮತ್ತೇನ್ರಿ ಅದ್ ಗೊಣಗ್ತಿರೋದು? ಎಂಥದ್ದು ಇಲ್ಲ, ಏನು ಒರೆಸ್ಬೇಕು ತಾನೆ, ಒರೆಸ್ತೀನಿ. ಮಾವ, ಮೊದ್ಲೇ ನಿಮಗ್ ಕೋಲ್ಡ್ ಆಗಿದೆ, ನೀವ್ಯಾಕೆ ಗಾಡಿ ತುಳಿತಿದ್ದೀರಾ? ಹೋಗ್ಲಿ ಬಿಡಮ್ಮ, ಪರವಾಗಿಲ್ಲ. ಮಾವ, ಮೊದ್ಲು ಬಿಡಿ ಅದನ್ನ. ಹೋಗಿ ಒಳಗಡೆ ರೆಸ್ಟ್ ತಗೊಳ್ಳಿ, ಹೋಗಿ ನೀವು. ಎಸ್ಕಂದ, ನಿನಗ್ ಒಂದ್ ಕೆಲ್ಸ ಹೇಳಿದ್ರೆ ಇಬ್ರ ಹತ್ರ ಮಾಡಿಸ್ತೀಯಾ? ಪ್ರಣಿ, ಹೋಗು, ನೈವೇದ್ಯಕ್ಕೆ ರೆಡಿ ಮಾಡ್ಬಿಡು. ಸರಿ ಅಮ್ಮ. ರೀ, ನಾನು ಬೇಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತೀನಿ. ಅಷ್ಟರಲ್ಲಿ ಕಾರ್ ತೊಳೆದು ರೆಡಿ ಇರಬೇಕು, ಅರ್ಥ ಆಯ್ತಾ? ಸ್ಕಂದ, ನೀನು ಅಷ್ಟೇ, ಬೇಗ ಬೇಗ ತೊಳೆದ್ಬಿಡು. ಬ್ರೀಫ್ ಕೇಸು ನಂದಲ್ವಲ್ಲ?
ಕಣ್ಣು 24 ಗಂಟೆಲಿ ನಿಮ್ ಮನೆಗೆ ಬಂದು ನಿಮ್ ಮನೆ ಜನರ ಮುಂದೆ ನಿನ್ ಕೈ ಕೋಳ ಹಾಕಿ ನಿನ್ನ ಎಳ್ಕೊಂಡ್ ಬರ್ಲಿಲ್ಲ ಅಂದ್ರೆ ಸದ್ಯಕ್ಕಿದಿಲ್ಲ ಇರ್ಲಿ. ದೃಶ್ಯ ಪಿಕ್ಚರ್ ಥಿಯೇಟ್ರಲ್ಲಿ ಬಂದಾಗ ನೋಡಿದ್ದೆ, ಟಿವಿಲಿ ಬಂದಾಗ ಸುಮಾರು ಸರಿ ನೋಡಿದ್ದೀನಿ. ಮಾಡಿದ ತಪ್ಪಿಂದ ತಪ್ಪಿಸ್ಕೊಳ್ಳೋದಕ್ಕೆ ರಾಜೇಂದ್ರ ಪೊನ್ನಪ್ಪನಿಗೆ ಸಿಕ್ಕಾಪಟ್ಟೆ ಐಡಿಯಾಸ್ ಫ್ಲಾಶ್ ಆಗುತ್ತೆ. ಆದರೆ ನನಗೊಂದೇ ಒಂದು ಐಡಿಯಾನು ಫ್ಲಾಶ್ ಆಗ್ತಾ ಇಲ್ವೇ? ಫಸ್ಟ್ ಆಫ್ ಆಲ್ ನನಗೆ ಯಾಕೆ ಫ್ಲಾಶ್ ಆಗಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ. ಆದರೂ ಅಷ್ಟೊಂದು ದುಡ್ಡು ಕಣ್ಣು ಎಲ್ಲ ನನ್ನ ಕಾರಲ್ಲಿದೆ. ಅಪ್ಪಿ ತಪ್ಪೇನಂತ ಹಾಕೊಂಡ್ಬಿಟ್ರೆ ಶೆಡ್ ಪಾಲಾಗ್ಬಿಡ್ತೀರಲ್ಲ. ರೀ ಅಲ್ಲ ರೀ, ಕಾರ್ ತೊಳೆದು ಕವರ್ ಮುಚ್ಚಿಟ್ರೆ ಕಾರ್ ಮತ್ತೆ ಗಲೀಜಾಗಲ್ವಾ? ನಿಮ್ಗೆ ಒಂದು ಕೆಲಸ ಹೇಳಿದ್ರೆ ನೀವೇ ನನ್ನ ಹತ್ರ 1000 ಕೆಲಸ ಮಾಡಿಸ್ತೀರಾ. ಈಗ ನೋಡಿ, ನಾನೇ ಕಾರ್ ತೊಳೆದು ಪೂಜೆ ಮಾಡ್ಬೇಕು. ಏಯ್, ಕಾರ್ ಸುದ್ದಿಗೆ ಮಾತ್ರ ಹೋಗ್ಬೇಡ ನೀನು. ಯಾಕೆ ಅಂತ ಕೇಳ್ತಿಲ್ಲ? ಅದ್ ನನ್ನ ಕಾರು, ಇಟ್ಸ್ ಮೈ ಓನ್ ಕಾರ್. ನೋಡು, ಬೇಕಾದ್ರೆ ಕಾಲಿಗೆ ಬೀಳು, ಆಶೀರ್ವಾದ ಮಾಡ್ತೀನಿ. ಕಾರ್ ಮುಡ್ತೀನಿ ಅಂತ ವಾದ ಮಾಡಬೇಡ. ಅಪ್ಪ ನಮ್ಮ ಮನೆಗ್ ಪೊಲೀಸ್ ಬರ್ತಿದ್ದಾರೆ. ಪೊಲೀಸಾ? ಯಾಕ್ರಿ ಶಿವಪ್ರಸಾದ್, ಪೊಲೀಸ್ ಅಂದ್ರೆ ಬೆಚ್ಚ ಬೀಳ್ತಾ ಇದ್ದೀರಾ? ಬೆಚ್ಚಿದೆ ಸರ್, ಬೀಳಲಿಲ್ಲ. ಅದು ನೀವು ಸಡನ್ ಆಗಿ ಬಂದ್ರಲ್ಲ, ಹಾಗಾಗಿ. ರೀ ಶಿವಪ್ರಸಾದ್, ನಿಮ್ಮನೆನ ಚೆಕ್ ಮಾಡ್ಬೇಕು. ನಮ್ಮನೆ ಚೆಕ್ ಮಾಡ್ಬೇಕಾ? ಯಾಕೆ? ಚೆಕ್ ಮಾಡ್ಬೇಕಾ ಸರ್? ನಮ್ಮನೆ ಚೆನ್ನಾಗೇ ಇದೆ. ಪೂಜೆ ಮಾಡ್ಬೇಕು ಅಂತ ಅಮ್ಮ ಮನೆನ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಹೌದು ಸರ್, ಈಗ ತಾನೇ ದೇವಸ್ಥಾನದಿಂದ ಪೂಜೆ ಮುಗಿಸ್ಕೊಂಡ್ ಬಂದಿದ್ದೀನಿ. ಮನೇಲಿ ಪೂಜೆ ಮಾಡಬೇಕು ಅಷ್ಟೇ. ಅದು ಹಾಂಗಲ್ಲ ಗಿರ್ಜಮ್ಮ, ಒಬ್ಬ ಕ್ರಿಮಿನಲ್ ಈ ಏರಿಯಾದಲ್ಲಿ ತಪ್ಪಿಸ್ಕೊಂಡಿದ್ದ, ಅದಕ್ಕೆ ಎಲ್ಲರ ಮನೇನೂ ಚೆಕ್ ಮಾಡ್ತಾ ಇತ್ತು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ ಕಾಶಿ ಅವರೇ? ನಮ್ಮನೆಗೆ ಯಾಕೆ ಕ್ರಿಮಿನಲ್ ಬರ್ತಾನೆ? ಇಟ್ಸ್ ಇಂಪಾಸಿಬಲ್. ಡ್ಯೂಟಿ ಅಂದಮೇಲೆ ಎಲ್ಲರ ಮನೇನೂ ಚೆಕ್ ಮಾಡ್ಕೆ ಅಲ್ದ. ಪ್ಲೀಸ್ ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡಿ. ಅಷ್ಟೇ ತಾನೇ? ಮನೆ ಹೊರಗಡೆಯಿಂದ ಚೆಕ್ ಮಾಡ್ತಿರೋ ಒಳಗಡೆ ಚೆಕ್ ಮಾಡ್ತಿರೋ ನೋಡಿ. ನಮ್ಮನೇಲೂ ಕಾರಿದೆ, ಬೇಕಾದ್ರೆ ಕಾರಿಂದನೇ ಶುರು ಮಾಡಿ. ಗಿರಿ, ಅವರು ಕಾರ್ ಅಂತ ಹೇಳಿಲ್ಲ, ಮನೆ ಅಂತ ಹೇಳ್ತಾ ಇರೋದು. ಸುಮ್ಮನೆ ಇತ್ತು ಸರ್. ನೀವು ಮನೆ ಚೆಕ್ ಮಾಡ್ಬೇಕಲ್ಲ ಸರ್? ಚೆಕ್ ಮಾಡ್ಕೊಳ್ಳಿ ಸರ್. ಏನು ಅಷ್ಟೊಂದು ಧೈರ್ಯನಾ? ನಾನೇ ಮನೆಗೆ ಬಂದ್ರು ಮುಖದಲ್ಲಿ ಒಂದು ಹನಿ ಬೆವರು ಇಲ್ಲ. ಸರ್, ನೀವು ಹೊರಗಣ್ಣಿಂದ ನೋಡ್ತಾ ಇದ್ದೀರಾ, ಒಳಗಣ್ಣಿಂದ ನೋಡಿ ಸರ್. ನಾನು ಒಳಗೊಳಗೆ ಎಷ್ಟು ಬೆವರ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ರೀ ವೀರಪ್ಪ ಸರ್, ಮನೆಯನ್ನೆಲ್ಲ ಫುಲ್ ಚೆಕ್ ಮಾಡಿ ಹೋಗಿ. ಏನ್ರಿ ಶಿವಪ್ರಸಾದ್, ನಮ್ಮನೇಲಿ ಯಾವ ಕ್ರಿಮಿನಲ್ ಇಲ್ಲ ಅಂತಿದ್ರಿ? ಇಲ್ಲಿ ನೋಡಿದ್ರೆ ಸಿಕ್ಕಾಕೊಂಡಿದ್ದಾನೆ. ಅಪರಾಧಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ನಿಮ್ಮನ್ನ ಈಗಲೇ ಅರೆಸ್ಟ್ ಮಾಡ್ತೀನಿ. ಸರ್, ಬರೀ A1 ಮಾತ್ರನೋ ಅಥವಾ A2, A3, A4, A5 ಅಂತ ಹೇಗೆ ಮುಂದುವರಿಸ್ತಾರೆ? ಅಯ್ಯೋ ಗಿರ್ಜಮ್ಮ, ಇದ್ರಲ್ಲಿ ನನ್ನನ್ನು ಎಂತ ಕೇಳಿತ್ರಿ ಮಾಡ್ರೆ? ನಾನು ಬರೀ ಊಟ ಮಾಡ್ಕೊಂಡು ಹೋದಷ್ಟೇ. ಫಸ್ಟ್ ಕ್ರಿಮಿನಲ್ ಯಾರಂದಲ್ಲಿ ಗೊತ್ತಾಗಲಿ. ವೀರಪ್ಪ, ಆ ಬೆಡ್ಶೀಟ್ ತೆಗೀನಿ ಫಸ್ಟ್. ಮಾವ, ಊನಮ್ಮ, ನಾನೇ ಶೀತ ಆಗಿದ್ದು ಅಂತ ಸ್ಟೀಮ್ ತಗೊಳ್ತಾ ಇದ್ದೆ, ಅಷ್ಟಕ್ಕೆ ಇವ್ರನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇನ್ಸ್ಪೆಕ್ಟ್ರೆ, ಕಾನೂನು ಕೈಗೆ ತಗೊಂಡ್ರೆ ತಪ್ಪು, ಆದರೆ ಸ್ಟೀಮ್ ತಗೊಂಡ್ರೆ ತಪ್ಪಾ? ಯಜಮಾನ್ರೆ, ಹಂಗೇನಿಲ್ಲ, ನೀವು ಸ್ಟೀಮ್ ತಗೊಳ್ಳಿ. ಸರ್, ಈ ಮನೇಲಿ ಕ್ರಿಮಿನಲ್ ಯಾರು ಇಲ್ಲ ಅಂದೇಳಿ ಗೊತ್ತಾಯ್ತಲ್ಲ, ಬನ್ನಿ ಹಪ್ಪ.
ಅಯ್ಯೋ ದೇವ್ರೆ, ಇದನ್ನ ಹೀಗೆ ಬಿಟ್ರೆ ಇದೆಲ್ಲೆಲ್ಲಿಗೋ ಹೋಗ್ಬಿಡುತ್ತೆ. ಹಾ, ಇದಕ್ಕೆ ನನ್ನ ಹತ್ರ ಒಂದು ರಾಮ ಬಾಣ ಇದೆ, ಅದನ್ನ ಬಿಡ್ತೀನಿ, ಏನೂ ಆಗಲ್ಲ. ಆ ಇನ್ಸ್ಪೆಕ್ಟ್ರು ನನ್ನನ್ನ ಪುಕ್ಲ ಅನ್ಕೊಂಡ್ಬಿಡ್ತಾನೆ. ನಾನು ಮನ್ಸು ಮಾಡಿದ್ರೆ ಅವನ ಕುತ್ತಿಗೆಗೆ ಬಾಯಿ ಹಾಕಿ ಅವನ ರಕ್ತನ ಕುಡಿದ್ಬಿಡ್ಬೋದು. ಆದ್ರೆ ಮಿಸ್ ಆಗಿ ಅವನ ಬ್ಲಡ್ ಗ್ರೂಪ್ ನನಗೆ ಮ್ಯಾಚ್ ಆಗದೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಮನೇಲಿದ್ರೆ ತಾನೇ ಅವನು ನನ್ನನ್ನು ಹಿಡಿಯಕ್ಕೆ ಬರೋದು, ಅದಕ್ಕೆ ಹೊರಗಡೆ ಬಂದಿದ್ದೀನಿ. ಇವಾಗ ಹಿಡ್ಕೊಳ್ಳಿ ನೋಡೋಣ. ಅಯ್ಯೋ, ಆದ್ರೆ ಈಗ ಮುಂದಕ್ಕೆ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ವೇ? ಹಾ, ನಂಜನಗೂಡಲ್ಲಿ ನನ್ನ ಫ್ರೆಂಡ್ ಒಬ್ಬ ರಾಜ ಅಂತ ಇದ್ದ. ಅವನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೇನೆ, ಮಗ ನಾನು IAS ಪಾಸ್ ಮಾಡಿ ಪೊಲೀಸ್ ಆಗ್ತೀನಿ ಅಂತ ಹೇಳಿದ್ದ. ಅವನು ಓದ್ತಾ ಇದ್ದ ಸ್ಪೀಡು, ಗ್ರೇಸ್ ಆಫ್ ಗಾಡು ಎಲ್ಲ ಕರೆಕ್ಟಾಗಿ ಸಿಂಕ್ ಆಗಿದ್ರೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಇಷ್ಟೊತ್ತಿಗೆ ಅವನು SP ಆಗಿರ್ತಾನೆ. ಕರೆಕ್ಟ್, ಅವನಿಗೆ ಫೋನ್ ಮಾಡ್ತೀನಿ, ಅವನು ಹೆಲ್ಪ್ ಕೇಳ್ತೀನಿ. ರಾಜ 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 ಸಿಕ್ತು. ಹಲೋ ಶಿವು, ಏನು ಇಷ್ಟು ವರ್ಷ ಆದ್ಮೇಲೆ ಕಾಲ್ ಮಾಡಿದ್ಯಾ? ಹೇಗೋಯ್ದ್ಯಾ ಮಗ? ಅಯ್ಯೋ, ಅದನ್ನ ಹೇಳಕ್ಕೆ ಅಂತಾನೆ ಕಾಲ್ ಮಾಡೋಣಪ್ಪ. ನೀನ್ ಹೇಗಿದ್ಯಾ, ಎಲ್ಲಿದ್ಯಾ, ಫಸ್ಟ್ ಆಫ್ ಆಲ್ ಏನ್ ಮಾಡ್ತಾ ಇದ್ಯಾ? ಸದ್ಯಕ್ಕೆ SP. ನಾನು ಇವಾಗ ತಾನೇ ಕೇಸ್ ಮುಗಿಸ್ಕೊಂಡು ನಮ್ಮ ಹುಡುಗರ ಜೊತೆ ಸ್ಟೇಷನ್ ಇಂದ ಹೊರಗೆ ಬಂದೆ. ಸ್ಟೇಷನ್ ಅಂತಿದ್ದಾನೆ ಅಂದ್ರೆ ಆಲ್ರೆಡಿ SP ಆಗೋಗಿದ್ದಾನೆ. ದೇವ್ರೇ ದೇವ್ರೇ, ಇನ್ಸ್ಪೆಕ್ಟರ್ಗಿಂತ SP ದೊಡ್ಡವನು. ನನ್ನ ಫ್ರೆಂಡ್ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ನಮ್ಮ ಏರಿಯಾ ಇನ್ಸ್ಪೆಕ್ಟರ್ ಗಡ 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 ನಡಗ್ಬಿಡ್ತಾನೆ. ಮಗ, ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ, ನೀನ್ ಎಕ್ಸಾಕ್ಟ್ಲಿ ಏನ್ ಕೆಲಸ ಮಾಡೋದು? ಮಗ, ನನ್ನ ಕೆಲಸ ಏನಿದ್ರು ಜನಕ್ಕೆ ನೆಮ್ಮದಿ ಕೊಡ್ಬೇಕು, ಸಂತೋಷವಾಗಿ ನಿದ್ದೆ ಕೊಡ್ಬೇಕು, ಇಷ್ಟೇ. ಅಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡೋನು ಅಂತ ಆಯ್ತು. ಮಗ, ನನ್ನೊಂದು ಕೇಸ್ ಆಗಿದೆ. ಅಲ್ಲಲ್ಲ, ಆಗೋ ಹಾಗಿದೆ. ಅದಕ್ಕೆ ನಿನ್ನಿಂದ ಹೆಲ್ಪ್ ಬೇಕಾಗಿತ್ತು. ನಾನಿಲ್ಲೇ ಶಂಕರ್ಪುರದ ರೋಡಲ್ಲಿ ಇದ್ದೀನಿ, ಬರಕ್ಕಾಗತ್ತಾ? ಆಯ್ತು ಮಗ, ಇನ್ನು 5 ನಿಮಿಷದಲ್ಲಿ ಬರ್ತೀನಿ. ಥ್ಯಾಂಕ್ ಯು, ವೆಯ್ಟ್ ಮಾಡ್ತಾ ಇರ್ತೀನಿ. ಹಾ, ಅಪ್ಪ, ಪ್ರಾಬ್ಲಮ್ ಸಾಲ್ವ್. ನನ್ನ ಫ್ರೆಂಡ್ ಬರ್ಲಿ. ಆ ಇನ್ಸ್ಪೆಕ್ಟ್ರು ನಾನು ಹಿಂದೆನೆ ಬಂದು ಪ್ರಮೋಷನ್ ಕೊಡ್ಸು ಶಿವು ಅಂತ ಅಲಿಬೇಕು. ಹಂಗ್ ಮಾಡ್ತೀನಿ. ಹನುಮಂತನ ಬಲ ಇರೋ ನನ್ನ ಫ್ರೆಂಡೇ ಬರ್ತಾ ಇರಬೇಕಾದ್ರೆ ಈ ಹನುಮಂತನ ಕ್ಯಾಪ್ ಯಾಕೆ? ಇಷ್ಟೊತ್ತಾದ್ರೂ ಬರ್ಲಿಲ್ವೇ? ರಾಜು, ರಾಜನೇ ಯಾಕೆ ಈ ಡ್ರೆಸ್ಸಲ್ಲಿ ಬರ್ತಾ ಇದ್ದಾನೆ? ಓ, ಮಫ್ತಿಲ್ ಬರ್ತಾ ಇರಬೇಕು. ಯಾರೋ ಟೆರರಿಸ್ಟ್ ಹಿಡಿಯಕ್ಕೆ. ಹೇ ರಾಜ. ಹಾಯ್ ಮಗ. ಹಾಯ್, ಹೌ ಆರ್ ಯು? ಏನ್ ಮಗ, ಸಖತ್ತಾಗಿ ಕಾಣ್ತಾ ಇದೀಯಾ. ನೀನೇನ್ ಕಡಿಮೆನಾ? ದೇಶನೇ ಮೆಚ್ಚು ಅಂತ ಕೆಲಸ ಮಾಡ್ತಾ ಇದೀಯಪ್ಪ. ಏನ್ ಮಾಡೋದು, ದೇವ್ರ ದಯ. ಸದ್ಯಕ್ಕೆ ಇಷ್ಟ ಕಣ. ಅಂದಾಗ ಏನೋ ಕೇಸ್ ಇದೆ ಅಂದಲ್ಲ, ನಡಿ ಹೋಗೋಣ, ಅರ್ಧ ಗಂಟೆಲಿ ಮುಗಿಸ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ. ಎಷ್ಟು ರೂಮ್ ಇದೆ ಮಗ ಮನೇಲಿ? ದೊಡ್ಡ ರೂಮ್ಗಳಿದ್ರೆ ಹುಡುಗರು ಬೇಕಾಗುತ್ತೆ, ಸಣ್ಣ ರೂಮ್ ಇದ್ರೆ ನಾನು ಒಬ್ನೇ ಸಾಕು. ರೂಮ್ ಯಾಕೆ? ಅರೆ, ತಿಗಣೆ ಔಷಧಿ ಹೊಡಿಯಕ್ಕೆ. ನೀನ್ ತಿಗಣೆ ಔಷಧಿ ಹೊಡಿಯೋಣ? ಹ್ಞೂ ಮಗ, ಅದೇ ನನ್ನ ಕೆಲಸ. ಇನ್ ಸ್ವಲ್ಪ ದಿನ ಮಗ ಹೊಸ ಔಷಧಿ ಕಂಡಿಡ್ದಿದ್ದೀನಿ. ಮಾರ್ಕೆಟ್ಗೆ ಏನಾರು ಬಂದ್ಬಿಟ್ರೆ ಸುನಾಮಿ ಎಬ್ಬಿಸ್ಬಿಡ್ತೀನಿ. ಮತ್ತೆ ಫೋನ್ ಮಾಡಿದಾಗ ಸ್ಟೇಷನ್ ಇಂದ ಕೇಸ್ ಮುಗಿಸ್ಕೊಂಡು ಬರ್ತಾ ಇದೀನಿ ಅಂದಲ್ಲೋ? ಅದೇ ಮಗ, ಸ್ಟೇಷನ್ ಅಲ್ಲಿ ಹೆವಿ ತಿಗಣೆ ಕಾಟ ಅಂತೆ, ಅದಕ್ಕೆ ಹೋಗಿ ಬಂದೆ. ಮತ್ತೆ ಜನಕ್ಕೆ ನೆಮ್ಮದಿ ನಿದ್ರೆ ಕೊಡೋ ಕೆಲಸ ಅಂದಲ್ಲೋ, ಅದು? ಓ, ತಿಗಣೆ ಇಲ್ಲಾಂದ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತಲ್ಲೋ. ಹಾಗಾದ್ರೆ ನೀನ್ SP ಅಲ್ವಾ? ಅಲ್ಲ ಮಗ, SP ತಿಗಣೆ ಔಷಧಿ ಹೋಮ್ ಸರ್ವಿಸು. ಹೋಮ್ ಸರ್ವಿಸು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತನಾರು ಹೇಳಿ.
ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಹೆಂಡತಿಗೆ ಎಲ್ಲಿಗೆ ಅಂತ ಹೇಳೋದು ಒಂದೇ, ನಾಳೆ ಏನಾಗುತ್ತೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ತೋರಿಸೋದು ಒಂದೇ. ಕ್ಯೂರಿಯಾಸಿಟಿ ಇರಲ್ಲ. ಎಲ್ಲಿ ಕಣ್ ತೆಗಿ, ಕೈ ತೆಗೆದ್ರೆ ತಾನೇ ಕಣ್ ತೆಗಿಯಕ್ಕಾಗೋದು. ಕರೆಕ್ಟ್. ನಮ್ಮ ಹಳೆ ಕಾರೆ. ನಾನೇನೋ ನಮ್ಮ ಶಿವಣ್ಣ ಗಿರ್ಜಾ ಅವ್ರಿಗೆ ಹೊಸ ಕಾರ್ ಗಿಫ್ಟ್ ಕೊಡ್ತಾರೇನೋ ಅನ್ಕೊಂಡಿದ್ದೆ. ಸಂಧ್ಯಾ ಮೇಡಮ್ ಅವರ ಶಿವಪ್ಪಣ್ಣವರು ಲೋಟ ಹಿಡ್ಕೊಂಡು ಕಾರ್ ಶೋರೂಮಿಗೆ ಹೋದ್ರೆ ಆಟಿಕೆ ಆಡೋ ಸಾಮಾನು ಕಾರ್ ಕೂಡ ಕೊಡಂಗಿಲ್ರಿ. ಅದು ಬೇರೆ ಇದು ಬೇರೆ ಗೊತ್ತೇನ್ರಿ ಸಂದೇಕ? ಯೋ ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನ್ರಿ ನೀವು ಏನೋ ಹೊಸ ಕಾರೇ ಗಿಫ್ಟ್ ತಂದಿರೋ ಹಾಗೆ ಕರ್ಕೊಂಬಂದ್ರಿ, ಏನಿದಲ್ಲ? ಹಾಡೇ ಇದೆಯಲ್ಲಮ್ಮ, ಬಾರೆ ರಾಜಕುಮಾರಿ ಹೋಗೋಣ ಜಂಬೂ ಸವಾರಿಗೆ ಹಳೆ ಸ್ಕೂಟರಲ್ಲಿ. ಆ ಕಾಲ ಹಳೆ ಸ್ಕೂಟ್ರು, ಈಗ ಕಾರು. ಅಕ್ಕ ಏನೇ ಬಾಬಾ ಫುಲ್ ರೊಮ್ಯಾಂಟಿಕ್ ಆಗಿದ್ದಾರೆ. ಅಯ್ಯೋ ಸುಮ್ಮನೆ ಇರ, 2 ಮಕ್ಕಳಾದ್ಮೇಲೆ ಏನು ರೊಮ್ಯಾಂಟಿಕ್ಕು? ಶಿವರ ಗಿರ್ಜಮ್ಮನ ಮುಖದಲ್ಲಿ ನಾಚಿಕೆ, ನಿಮ್ಮ ಮುಖದಲ್ಲಿ ಅಂಜಿಕೆ, ಎರಡು ಒಂಥರ ಡೆಡ್ಲಿ ಕಾಂಬಿನೇಷನ್ ಬರ್ರೆ. ಕಾಶಿ ಅವರೇ, ಇದನ್ನ ನೀವು ಪ್ರಾಸಿಕ್ ಹೇಳ್ತಾ ಇದ್ದೀರಾ ಇಲ್ಲ ನಂಗೆ ಉರ್ಸಕ್ ಹೇಳ್ತಾ ಇದ್ದೀರಾ? ಎರಡಕ್ಕೂ ಅನ್ಕೊಳ್ಳಿ, ತಪ್ಪೇನಿತ್ತು? ತಪ್ಪೇ ಮಾಡದೆ ಶಿಕ್ಷೆ ಅನ್ಭವಿಸ್ತಾ ಇದ್ದೀನಿ. ಆ ಇನ್ಸ್ಪೆಕ್ಟರ್ ಬೇರೆ 24 hours ಟೈಮ್ ಕೊಟ್ಟಿದ್ದಾನೆ. ಮುಂಚೆ ಎಲ್ಲ ಟಿವಿ ಆನ್ ಮಾಡಿದ್ರೆ ಸಾಕು, ಶಾಲೆ ಬಾಲೆ ಮಾಲೆ ಇಂಥ ಒಳ್ಳೊಳ್ಳೆ ವಿಷಯಗಳು ಕೇಳ್ತಾ ಇದ್ವಿ. ಆದರೆ ಟಿವಿ ಆನ್ ಮಾಡಿದ್ರೆ ಸಾಕು, ಇವಾಗೆಲ್ಲ ಬರೀ ಜೈಲೆ. ಅದಕ್ಕೆ ತುಂಬಾ ಭಯ ಆಗ್ತಾ ಇದೆ. ಶಿವಣ್ಣ, ಗಿರ್ಜಾ ಅವ್ರ ಒಬ್ಬರನ್ನೇ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಪಾಪ ಮಕ್ಳಿಗೆ ಬೇಜಾರಾಗಲ್ವಾ? ಕರೆಕ್ಟ್ ಸಂಧ್ಯಾ ಆಂಟಿ. ಅಪ್ಪ ಅಮ್ಮನ ಒಬ್ಳನ್ನೇ ಕರ್ಕೊಂಡು ಹೋಗ್ತಿದ್ಯಾ, ಇದು ತಪ್ಪಲ್ವಾ? ಏನ್ ಮಾಡಸ್ಕಂದ, ನಿನಗಿರೋದು ಒಬ್ಳೆ ಅಮ್ಮ, ಅದಕ್ಕೆ ಈ ಒಬ್ಳಮ್ಮನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನ ಹಣೆಯಲ್ಲಿ ಸಿಂಗಲ್ ಮಮ್ಮಿ ಅಂತ ಬರ್ದಿದೆ ಕಣೋ. ಅಪ್ಪ ಅವ್ನು ಹೇಳ್ತಾ ಇರೋದು ನಿಮ್ ಜೊತೆ ಅವನು ಕರ್ಕೊಂಡು ಹೋಗಿ ಅಂತ. ಆ ಪೊಲೀಸ್ ಅಪ್ಪನ ಕೈಯಲ್ಲಿ ಸಿಗಾಕೊಂಡು ಪರಪ್ಪನ ಅಗ್ರಹಾರಕ್ಕೆ ಟ್ರಿಪ್ ಹೋಗೋದನ್ನ ತಪ್ಪಿಸ್ಕೊಳ್ಳಕ್ಕೆ ಏನೋ ವ್ಯವಸ್ಥೆ ಮಾಡ್ಕೋತಾ ಇದ್ದೀನಿ. ಇದನ್ನ ಟ್ರಿಪ್ ಅಂತ ಅನ್ಕೊಂಡ್ರಾ? ರೀ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಾನು ಕೇಳಬಾರ್ದು ಸರಿ, ಆದರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ನೀವೇ ಹೇಳ್ಬೋದಲ್ವಾ? ಅಪ್ಪ ನೀನ್ ಎಲ್ಲಿಗಾದ್ರೂ ಹೋಗು, ಆದ್ರೆ ನನ್ನನ್ನು ಜೊತೆ ಕರ್ಕೊಂಡು ಹೋಗು ಅಷ್ಟೇ. ಅಲ್ರಿ ಎಲ್ರು ಇಲ್ಲೇ ಇದೀವಿ, ಹೆಂಗೋ ಒಂದು ಟಿ ಬುಕ್ ಮಾಡ್ರಿ, ಎಲ್ರು ಒಟ್ಟಿಗೆ ಹೋಗೋಣಂತ. ಬೇಕಿದ್ರ ಕಿಲೋಮೀಟರ್ ರೊಕ್ಕನ ಕಡಿಮೆ ಮಾಡ್ಸೋಣ್ರಿ. ನೋಡಪ್ಪ, ನಿನ್ನ ಕರ್ಕೊಂಡು ಹೋಗದೆ ಹೋಗೋ ಆಗಿಲ್ಲ. ಸ್ಕಂದ, ಹಾಗೆಲ್ಲ ಹಠ ಮಾಡಬಾರ್ದಪ್ಪ. ಅಪ್ಪ ಅಮ್ಮ ಏನೋ ಖುಷಿಯಾಗಿ ಹೊರಗಡೆ ಹೋಗಿ ಬರ್ತಾರೆ, ಹೋಗ್ಲಿ ಬಿಡು. ನಾನು ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ನೀನ್ ನನ್ನ ಕರ್ಕೊಂಡು ಹೋಗ್ತೀಯ ಭಜನೆ ಮಾಡೋಕೆ. ಅಲ್ಲಿ ನಾನು ಅಕ್ಕ ಬಿಟ್ರೆ ಬೇರೆ ಎಲ್ರ ತಲೆನೂ ಬೆಳ್ಳಗಿರುತ್ತೆ. ನಂಗದ್ ಬೇಡ. ಸ್ಕಂದ ಬಿಡ್ತು ಅನು, ದೇವ್ರಿಗೆ ಸಾರಿ ಕೇಳು. ಭಜನೆ ಮಾಡೋದ್ರಿಂದ ಮನ್ಸಿಗೆ ಉಲ್ಲಾಸ ಅಷ್ಟೇ ಅಲ್ಲ, ಏಕಾಗ್ರತೆನೂ ಬರುತ್ತೆ. ದೇವ್ರೆ, ಇಂಥ ಒಳ್ಳೆ ಮಕ್ಕಳನ್ನ ಬಿಟ್ಟು ಜೈಲಲ್ಲಿ ಇರ್ಬೇಕಾ? ಬೇಡ ಭಗವಂತ. ಇನ್ಸ್ಪೆಕ್ಟರ್ ಹೇಗಿದ್ರು ಮನೆಯಿಂದನೇ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದಾನೆ, ಅದಕ್ಕೆ ಹೊರಗೆ ಹೋಗ್ತಾ ಇದ್ದೀನಿ. ನೀನೇ ನೋಡ್ಕೋಬೇಕು. ಸ್ಕಂದ, ಹಠ ಮಾಡ್ಬೇಡ ಮಗನೇ, ಇದೊಂದ್ಸರಿ ಬಿಟ್ಬಿಡು. ನೆಕ್ಸ್ಟ್ ಟೈಮ್ ಎಲ್ಲರೂ ಕರ್ಕೊಂಡು ಹೋಗ್ತೀನಿ. ಓಕೆ, ಎಲ್ಲರಿಗೂ ಬಾಯ್. ಶಿವರೇ ಜಾಗ್ರತೆ ಮರ್ರೆ, ಹೆದರ್ಕೊಂಡ್ಬೇಡಿ, ನಾನಿರ್ತೆ ಮನೇಲಿ. ನೀವಿರ್ತೀರಾ, ನಾನು ಇರಂಗಿಲ್ವಲ್ಲ, ಅದೇ ಕರ್ಮ. ಅಕ್ಕ ಪಕ್ಕ ಬಾವ ನಿನ್ನ ಸೆಕೆಂಡ್ ಹನಿಮೂನಿಗೆ ಕರ್ಕೊಂಡು ಹೋಗ್ತಾ ಇರೋದು. ಅವ್ರು ನೋಡ್ದ ಕೈ ಫುಲ್ ನಡುಕ್ತಾ ಇತ್ತು, ಲೈಟ್ ಬೆವರ್ತಾ ಇದ್ರು. ಸುಮ್ಮನೆ ಇರ, ನಾಚಿಕೆ ಆಗುತ್ತೆ. ಏನೇನೋ ಹೇಳ್ಬೇಡ ನೀನು. ನಾನು ಬಂದ್ಮೇಲೆ ನಿನ್ನ ಹತ್ರ ಎಲ್ಲ ಹೇಳ್ತೀನಿ. ಈಗ ಹೋಗ್ಬಿಡ್ತೀನಿ. ಮಕ್ಕಳು ಹುಷಾರು. ಬಾಯ್ ಬಾಯ್.